ಪದೇ ಪದೇ ಹೊಡಿಯುತ್ತೆ, ಕಾಲಿಗೆ 3-4 ಸರಿ ಹೊಡಿಯೋದು, ಫೋನಲ್ಲಿ ಕುಯ್ಯೋದು ಹೆವಿ. ಒಡೆ ಮಾಡಿದ್ರು ಬಿಟ್ಟು ಇಲ್ಲಿ ಯಾಕೆ ನಿಂತ್ಕೊಂಡವರಾಗುತ್ತೆ ಅವರು. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ವಿಸರ್ಡು ಅವನು ಗಡ್ಡ ಇಂಡಿಯನ್ ಟಿ ವಿ ಬಸವರಾಜು ಪರವಾಗಿ ಮಾತಾಡ್ತಾನೆ. ಅವನ ಬಲಂಗುಚ್ಚಿ ಕೆಲಸ ಮಾಡ್ತಿರೋದು ಮದ್ದೂಡೆ ಫೋನ್ ಹಿಡ್ಕೊಂಡು ಮಾತಾಡ್ತಿದ್ದಿಲ್ಲ. ಅವನು ಫುಲ್ ಆಫ್ ಶರ್ಟ್ ಇರೋನು, ಪ್ರಕಾಶ್ನ ಬಲಂಗುಚ್ಚಿ ಪಿಂಕ್ ಕಲರ್ ಹಾಕ್ಕೊಂಡಿರೋನು. ಸೊ ಇವ್ರುಗಳು ಮಾತಾಡ್ತಿದ್ದು. ಆ್ಯಕ್ಚುಲಿ ಒಂದು ಹೋಂಡಾ ಸಿಟಿ ಬೈಕಲ್ಲ, ಇಲ್ಲೇ ಎಲ್ಲೂ ಹೋಗಿಲ್ಲ ಪ್ರೆಸ್. ಹೋಂಡಾ ಸಿಟಿ ಹೋಂಡಾ ಅಲ್ಲ, ಸಾರಿ, ಟಿ ವಿ ಎಸ್ ಸ್ಟಾರ್ ಸಿಟಿ ಇದೆಲ್ಲ ಗಾಡಿ. ಇದು ಇವನು ಸದ್ಯಕ್ಕೆ ಪಾಮ್ಟೆಕ್ಕಲ್ಲಿ ಇವನಿದ್ದಾನಲ್ಲ, ಅವ್ರ ಹೆಸರು ಪ್ರಸಾದ್ ಬಾಬು ಇದ್ದಾನಲ್ಲ, ಅವ್ನು ಬಾಲಂಗೋಚಿ ಒಬ್ಬ ಒಳ್ಳೆ ಹತ್ರ ಬರ್ತಾನೆ. ಸೊ ಅವನ್ನ ಬಾಲಂಗೋಚಿ ಇವನು, ಅಂದರೆ ಬಾಲಂಗೋಚಿಗೂ ಒಬ್ಬ ಬಾಲಂಗೋಚಿ ಇವನು. ಸೊ ಇದೇನೆಂದರೆ ಇಲ್ಲಿ ಆ್ಯಕ್ಚುಲಿ ಬೇಬಿ ಫ್ಯಾಮಿಲಿ ಇದು ಬಗ್ಗೆ ನಾನೇ ಒಂದು ವೀಡಿಯೋ ಸ್ಟೇಟಸ್ ಅಪ್ಲೋಡ್ ಮಾಡಿದ್ದೆ. ಸೊ ಅದ್ರದ್ದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು ನಾನು. ಬೇಬಿ ಫ್ಯಾಮಿಲಿ ಜೊತೆ ಏನಾದರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನೇನೆಲ್ಲ ಆಗುತ್ತೆ, ಮೀಡಿಯಾದವ್ರು ಏನೆಲ್ಲ ಕವರ್ ಮಾಡ್ತಾರೆ, ಏನೇನೆಲ್ಲ ಹೇಳ್ತಾರೆ, ಹೆಂಗೆ ನ್ಯೂಸ್ ಎಲ್ಲ ಮಾಡ್ತಾರೆ ಅನ್ನೋದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರೋದು. ಅದಕ್ಕೆ ಇರೋ ಕೆಲಸನ ಬಿಟ್ಬಿಟ್ಟು ಇಲ್ಲಿ ಕತೆ ಹೊಡ್ಕೊಂಡು ನಿಂತಿದ್ದಾರೆ. ಅಲ್ಲಿ ಜನಗಳಿದ್ದಾರೆ, ಹೋಗಿ ಒಡೆಗಿಡ ಮಾರೋದು ಬಿಟ್ಬಿಟ್ಟು ನಿಂತ್ಕೊಂಡು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ನಾನು ಬೇಬಿ ಫ್ಯಾಮಿಲಿ ಜೊತೆ ಏನಾದ್ರು ಓಡಾಡಿದ್ರೆ ಹೆಂಗೆ ನ್ಯೂಸ್ ಮಾಡ್ತೀವಿ ಅಂತ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಿರೋದು. ಆ್ಯಕ್ಚುಲಿ ಕವರ್ ಮಾಡಬೇಕಾಗಿತ್ತು, ಕವರ್ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ 24/7 ಕ್ಯಾಮ್ರಾ ಕಟ್ಕೊಳಕ್ಕಾಗಲ್ವಲ್ಲ. ಈ ಸೋಳೆ ಮಗನು ಅದರ ಪಾರ್ಟ್ ಆಫ್ ದಟ್ ಗೇಮ್. ಇವನು ಬರೀ ಕೈಯಲ್ಲಿ ತುಂಡೆ ಮರಿ ಇಟ್ಕೊಂಡೇ ಓಡಾಡ್ತಿದ್ದ ಅಷ್ಟೊತ್ತಿಂದ. ಎಂಥ ಬಡ್ಡೆ ತಗೋ. ಒಂದು ಆ್ಯಕ್ಚುಲಿ ನೋಡೋ ಸ್ವಲ್ಪ ವೈಸ್ ಪ್ರೆಸಿಡೆಂಟ್ ಇದ್ದ ಉದಯ್ ಕುಮಾರ್ ಅಂತ, ಅವನ ಥರ ಇದ್ದಾನೆ ನೋಡೋಕ್ಕೆ. ಯಾರು ಬಾಲಂಗೋಚಿನ ಗೊತ್ತಿಲ್ಲ, ಸರಿಯಾಗಿ ನೆನಪಿಲ್ಲ ಹೋಟೆಲ್ಲಿ. ಇವರಂತೂ ಕಾಣಿಸ್ಕೊತಾನೆ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲಪ್ಪ. ಅಲ್ಲಿ ನಂಜನಗೂಡು ಬಂದಾಗ ಪೊಲೀಸವ್ರನ್ನ ಬೂದ್ಗಾಜ್ ಹಾಕೊಂಡು ಹುಡ್ಕೊಂಡು ಸಿಗ್ತಿರಲಿಲ್ಲ. ಇತ್ತೀಚೆಗೆ ನಾನು ಕ್ಯಾಮ್ರಾ ರನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬೇಡ ಅಂದರೆ ಮುಂದೆನೇ ಓಡಾಡ್ತಾರಪ್ಪ. ಏನು ಈ ರೇಂಜಲ್ಲಿ ಗಸ್ತು ಹೊಡಿತಾರೆ ಅಂತ ಗೊತ್ತಾಗಲಿ ಅಂತ ನಾನು ಇತ್ತೀಚೆಗೆ ಅದು ನಾನು ಕ್ಯಾಮ್ರಾ ರನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಲ್ಲ, ಆಗಲೇ ಇವ್ರು ಕಾಣಿಸ್ಕೊತಾ ಇರೋದು. ಅದಕ್ಕಿಂತ ಮುಂಚೆ ನಾನೇ ಹುಡ್ಕಾಡೋರು ಯಾರೂ ಸಿಗ್ತಿರಲಿಲ್ಲ ಇಲ್ಲಿ. ಇವ್ರು ಇಲ್ಲ ಕಾಣ್ತಾ ಇರೋದಪ್ಪ. ಏನೋ ಖುಷಿ ಪಟ್ಕೊಳ್ಳಿ ಬಿಡಿ. ಹೊಸಟ ಪ್ರಚಾರ ಅದು ಫೇಕ್ ಪ್ರಚಾರ ಅನ್ನೋದೇ ಬೇಜಾರು. ಇವನು ಪಕ್ಕ ಕೂತ್ಕೊಂಡು ತುಂಬ ಸರಿ ಉಗಿತಾ ಇದ್ದ, ತೂ ಅಂತ ಕ್ಯಾಕರ್ಸ್ ಉಗಿತಾ ಇದ್ದೆ ಸಿಕ್ಕಾಬಿಟ್ಟೆ. ಆಮೇಲೆ ನನ್ನ ಕೈಲಿರೋ ದೊಣ್ಣೆನ ಇದೇನಿದು ಅಂತ ಪ್ರಶ್ನೆ ಕೇಳ್ತಾ ಇದ್ದ. ಅಂದರೆ ನಾವು ಮಾಡೋದು ಮಾಡ್ತೀವಿ, ನೀವು ದೊಣ್ಣೆ ಹಿಡ್ಕೊಂಡು ಏನು ಮಾಡ್ಕೊಳ್ತೀಯ ಅನ್ನೋ ಥರ.